ನನ್ನ ಮಗನ ಯಾಕೆ ಕರೆದವನೆ? ಆ ವೀರಭದ್ರ ಮುಖ್ಯವಾದ ವಿಷಯ ಅನ್ನಲ್ಲ, ಏನಿರ್ಬೋದು? ಅದೇ ನನ್ನ ಅನುಮಾನ ಅತ್ತೆ. ಏನೋ ಮುಖ್ಯವಾದ ವಿಷಯ ಅಂತಂದ್ರೆ ಪಕ್ಕ ದೊಡ್ಡ ವಿಷಯನೇ ಆಗಿರುತ್ತೆ. ಅದು ಅಲ್ಲದೆ ನಾನು ಈಗ ತಾನೆ ಅವ್ರ ಮನೆಗೆ ಹೋಗಿ ಮುಖ ಒರೆಸ್ಕೊಳಂಗೆ ಹೋಗಿದ್ ಬಂದಿದ್ದೀನಿ. ತಕ್ಷಣನೇ ಮಾವನ್ ಕರೆದಿದ್ದಾರೆ ಅಂದ್ರೆ ಪಕ್ಕ ಏನೋ ಸ್ಕೆಚ್ಚೇ ಆಗಿರತ್ತೆ. ಅಯ್ಯೋ ಮಿನಿಸ್ಟರ್ ಸಾಹೇಬ್ರೆ, ನೋಡಿ, ನಾನು ಅಳಿಯ ಶಿವುಗೆ 100 ವರ್ಷ ಆಯಿತು. ನಾವು ಅವನ ವಿಷಯ ಮಾತಾಡ್ತಿದ್ವಾ, ಅವನೇ ಎದುರಿಗೆ ಬಂದು ಪ್ರತ್ಯಕ್ಷ ಆಗಿದ್ದಾನೆ. ಮಿನಿಸ್ಟರ್ ಸಾಹೇಬ್ರು, ಶಿವು ಮಾತಾಡ್ತೀಯಾ? ನಾನು ಅಲ್ಲ ಮಾವ, ಏನಾಯ್ತು ಇವಾಗ? ಏನೋ ಶಿವ, ನೀನು ಮಾಡೋವನಿಗೆ 3 ಆಣಿ, ಹೇಳೋವನಿಗೆ 8 ಆಣಿ ಅನ್ನೋ ಥರ ನೀನು ಮಾತಾಡು ಅಂದರೆ ಏನೋ ಹಾಗೆ ಹೋಯ್ತು ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಮಾತಾಡೋ. ಮಿನಿಸ್ಟರ್ ಸಾಹೇಬ್ರೆ, ಯಾಕೋ ನಮ್ಮ ಅಳಿಯ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೆದರ್ಕೊತಿದ್ದಾನೆ. ನಾನು ಅವನ ಜೊತೆ ಎಲ್ಲ ಮಾತಾಡಿ ಆಮೇಲೆ ನಿಮಗೆ ವಿಷಯ ತಿಳಿಸ್ತೀನಿ. ಆಯ್ತು, ನಮಸ್ಕಾರ. ಮಾವ ಏನಿಸಿ ಮಾವ, ನಂಗೆ ಯಾಕೋ ಸಾನೇ ದಿಗ್ಲೈತೈತೆ. ಹೇಳಿ ಮಾವ. ತಾನೇ ಶಿವಣ್ಣ ವಿಷಯ ಗೊತ್ತಾಗದೆ ವಿಲ ಅಂತ ಒದ್ದಾಡ್ತಾವನೆ. ಏನು ವಿಷಯ ಹೇಳ್ಬಿಡಿ. ಇದೇನೇ ಆಗಿದ್ರು ಅತ್ತೆ, ನಾನೊಂದು ಹೊಸ ನಿರ್ಧಾರ ತಗೊಂಡಿದ್ದೀನಿ. ಏನವ ಅದು? ಏನ್ ಮಾವ ಅದು? ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನೋದು ಗ್ರಾಮೀಣ ಜನತೆಗೆ ಜನನಾಯಕನ ಆಯ್ಕೆ ಮಾಡಿ ಅವ್ರಿಗೆ ಬೇಕಾದ ಸವಲತ್ತುಗಳನ್ನ ಪಡ್ಕೊಳ್ಳೋ ಅಂತ ಒಂದು ಪವಿತ್ರವಾದ ಕಾರ್ಯ. ಇಂಥ ಪವಿತ್ರವಾದ ಕಾರ್ಯ ಇಷ್ಟು ವರ್ಷದಿಂದ ನನ್ನ ಮೂಲಕ ನಡೀತಿತ್ತು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಆದ್ರೆ ನಮ್ಮಪ್ಪ ಅನ್ನೋ ನೀಚ್ ಮನುಷ್ಯ ಜನಕ್ಕೆ ಮಂಕ್ಬೂದಿ ಹಚ್ಚಿ ತನಗೆ ಬೇಕಾದಂಗೆ ಬಳಸ್ಕೊತಿದ್ದಾನೆ. ಅದಕ್ಕೆ ಮಿನಿಸ್ಟರ್ ಈ ಸಾರ್ತಿ ನನಗೆ ಫೋನ್ ಮಾಡಿ ನನ್ನ ಮಾವನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು ಅನ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ದೀರ ಮಾವ? ನೀವು ನಿಲ್ಲುವಂತ ಪವಿತ್ರವಾದ ಜಾಗದಾಗೆ ನಾನಿಲ್ಲದ? ನಿಜ ಕಣವ, ಅವನೇ ನಿಲ್ಲಬೇಕು. ಇದು ಅವನು ಹೇಳಿ ಮಾಡಿಸಿದ ಕೆಲಸ. ಈ ಕೆಲಸ ನನ್ನಿಂದ ಹಾಕಿಲ್ಲ ಮಾವ. ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ಮಿನಿಸ್ಟ್ರಿಗೆ ಫೋನ್ ಮಾಡಿ ಹಾಕಿಲ್ಲ ಅಂತ ಹೇಳಿ. ಅಲ್ಲ, ನಿಮ್ಮನ್ನ ಮೀರಿ ಅದೇನು ನನ್ನನ್ನು ನಿಲ್ಲು ಅಂತಾರೆ? ನಮ್ಮಪ್ಪನ ಮೀರಿನ ನಿಲ್ಬೇಕು, ಅದ ನನ್ನ ಆಸೆ. ಅದಕ್ಕೆ ನಾವು ಬಂದು ಮತ್ತೆ ಮಾವಂಗ ಗೊತ್ತಾಗೋವರೆಗೂ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ನಾಗರಾಜ ಅಂತ ಹೆಸರಿಟ್ಟಿದ್ರು, ಆದ್ರೆ ರಾಜ ಹೋಗಿ ಬರೀ ನಾಗ ಮಾತ್ರ ಉಳ್ಕೊಂಡ್ಬಿಟ್ಟದಲ್ಲಣ್ಣ. ಲೇ, ಹಾವಿನ ಹೆಡೆ ಮ್ಯಾಕೆ ಒಂದು ಮಣಿ ಇರ್ತದೆ, ಹಂಗೆ ನನ್ನ ತಲೆ ಮ್ಯಾಕೆ ಕಿರೀಟ ಇರ್ತದೆ ಅನ್ಕೊಂಡಿದ್ದೆ. ಎಲ್ಲ ಎಕ್ಕುಟ್ಕೊಂಡು ಹೋಯ್ತಲ್ಲ. ನಮ್ಮಣ್ಣ ರಾಜ ಆಯ್ತಾನೆ, ನಾನು ಸೇನಾಧಿಪತಿ ಆಯ್ತೀನಿ, ಬೌದ್ದೂರ್ ಗಣ್ಣಂಗೆ ಊರ್ ತುಂಬಾ ಮೆರೆದಾಡ್ಕೊಂಡ್ ಬರ್ತೀನಿ. ಆಗ ನನ್ನ ಪಾರು ನನ್ನ ಕಡಿಕೆ ನೋಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅನ್ಕೊಂಡಿದ್ದೆಲ್ಲ ಕೆರೆ ತಾವ ಹಣ್ಣು ತೊಳ್ಕೊಂಡು ಹೋಯ್ತಲ್ಲಣ್ಣ. ಏಯ್ ಪಾಪ ನನ್ನ ಮಗನೇ, ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೆಲ್ಲ ಮಾತಾಡ್ತೀಯಾ? ಚಟ್ಟ ಕಳ್ಕೊಂಡ್ಬಿಟ್ರೆ ಬದುಕ್ಬಿಡ್ಬೋದು, ಆದ್ರೆ ಪಟ್ಟ ಕಳ್ಕೊಂಡ್ಬಿಟ್ರೆ ಮೆಂಟ್ಲಾಗೋಯ್ತಾರೆ. ನನ್ನ ಮಗನೇ, ಪಾರು ಅನ್ಕೊಂಡು ಆ ಪಾರುನ್ ಎಡಗಾಲ ಎಕ್ಕಡದಿಂದ ನಾಲ್ಗೆಂದು ಉಚ್ಕೊಂಡ್ಬಿಡು, ಒಳ್ಳೆ ಮಾತುಗಳು ಬರ್ತವೆ. ಅಣ್ಣ, ನೀನು ಯಾರ ಬಗ್ಗೆ ಆದ್ರೂ ಹೇಳು, ಆದ್ರೆ ಪಾರು ಬಗ್ಗೆ ಹೇಳಿದ್ರೆ ನಂಗೆ ತಿಕ್ಲು ಹಿಡಿತದೆ. ಈಗ ಇನ್ನೆಲ್ಲ ನೀನು ಸಂಪನ್ನನ? ಈಗಲೂ ತಿಕ್ಕಲು ನನ್ನ ಮಗನೇ ನೀನು. ಏಯ್, ರೀಲ್ಸ್ ಮಾಡೋ ಹುಡುಗಿರ್ ಸೇರಿಗೂ ಗಾಳಿಗೆ ಹಾರೋ ಹೋಯ್ತಾ ಇರ್ತದೆ. ಹಂಗೆ ನನ್ನ ಮುಖ ಇರೋ ಬಾವುಟನ ಪ್ರಿಂಟ್ ಹಾಕ್ಸ್ಬಿಟ್ಟು ಮನೆ ಮೇಲೆ ಗಾಳಿಗೆ ಹಾರ್ಸೋಣ ಅನ್ಕೊಂಡಿದ್ದೆ. ಏನಾಯ್ತು? ಎಲ್ಲ ಕುಟ್ಕೊಂಡು ಹೋಯ್ತು. ಹೇಳ ನಾಗರಾಜಣ್ಣಗೆ ಜೈ. ಬಡವರ ಬಂಧು, ದಲಿತರ ನಾಯಕ, ಯುವಕರ ಜನತೆಯ ಸ್ಫೂರ್ತಿ, ಮಾತಿಕೊಬ್ಬರಿನ ಕಟ್ಟಾಳು, ಅರಣ್ಯ ಬಾಂಧವ, ಕಲಿಯುಗದ ಕ್ರಾಂತಿಕಾರ, ಶತ್ರುವಿನ ಮರಣ ಮೃದಂಗ, ಶ್ರೀ 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 ನಾಗರಾಜೇಗೌಡರಿಗೆ ಬಹುಪರಾಕ್. ಏಯ್, ನನ್ನ ಮಾತು ಕೇಳ. ಇರಣ್ಣ, ನೀನ್ ದೊರೆಪಟ್ಟದ ಮೇಲೆ ಕೂತಿದ್ಯಾ ಅಂತ ಗೊತ್ತು, ಅದಕ್ಕೆ ನೈಟು ಮಲೈಕ, ಪಂಕಜ, ಚೇಕಿಟ್, ಪುಷ್ಪವತಿ, ಇನ್ನು ಸುಮಾರು ಐಟಮ್ಸ್ ಹುಡುಗಿರ್ನ ಕರೆಸ್ತಿದೀನಿ. ತೋಟದ ಮನೆ ಬಂದ್ಬಿಡೋಣ, ಫುಲ್ ಧರ್ಮ ಮಾಡೋಣ. ಯಾವತ್ತರ ಮುಷ್ಟಿ ಕಟ್ಟರ ಕೈನಾಗೆ ಮಕ್ ಒದೆ ತಿಂದಿದೀನಿಲ್ಲ? ಇಲ್ಲ ಅಣ್ಣ. ಲೇ, ನೀನಿನ್ನೂ ಲೈನ್ ಆಗಿದ್ರೆ ಬಾತ್ರೂಮ್ ನ ಕೈ ಎದ್ಬಿಟ್ಟು ಅದೇ ಕೈಯಿಂದ ಮಕ್ ಕುಡಿದ್ಬಿಡ್ತೀನಿ. ಇಲ್ಲ ಫೋನ ಎಲ್ಲ ಕಳ್ಕೊಂಡ್ ಕೂತಿದ್ದೀನಿ. ಮಲಕ ಅಂತೆ, ಪಂಕಜ ಅಂತೆ, ಪುಷ್ಪವತಿ ಅಂತೆ.
ದರ್ಬಾರ್ ಅಂತೆ ದರ್ಬಾರ್. ನಾನು ನೋಡಿದ್ರೆ ಮಹಾರಾಜ ಆಗೋಯ್ತೀನಿ. ಅಕ್ಕ ಪಕ್ಕ ಆಳ್ಗಳು ಒಬ್ರು ಗಾಳಿ ಬೀಸ್ತಿರ್ತಾರೆ, ಹಣ್ಣು ತಿನ್ನಿಸ್ತಿರ್ತಾರೆ. ಏನೆಲ್ಲ ಕನಸ್ಕೊಂಡಿದ್ದೆ ಕಲ, ಎಲ್ಲ ಎಲ್ಲ ಕುತ್ಕೊಂಡೋಯ್ತು. ದರ್ಬಾರ್ ಅಂತೆ ನನ್ನ ಹಣೆ ಬರ್ದಲ್ಲಿ ಬಾರು ಬರ್ದಿಲ್ಲ ಕಲ. ಸೋ ಸ್ಯಾಡ್. ದರ್ಬಾರ್ ಅಂದ್ರೆ ಹೀಗೆಲ್ಲ ಇರುತ್ತಾ? ಹಿಡೀರಿಯಾ, ನಾನು ಒಳಿಕ್ ಹೋಗ್ದೆ, ರಾತ್ರಿ ಇಡೀ ಇಲ್ಲೇ ಕೂತ್ಕೊಬಿಟ್ರೆ ಬೆಳಗಾನ ಎದ್ದು ನನ್ನ ಮಿಸ್ಸಸ್ ಹೊರಗೆ ಬಂದು, ಅಯ್ಯಯ್ಯೋ ರೀ ಯಾಕೆ ನೀವು ಹಿಂಗೆ ಮಲ್ಕೊಂಬಿಟ್ರಿ, ಯಾಕೆ ರಾತ್ರಿ ಇಡೀ ಇಲ್ಲೇ ಇದ್ಬಿಟ್ರಿ ಅಂದರೆ ಹಿಂಗೆ ಒಂದು ಚಿಕ್ಕ ಮ್ಯಾಟ್ರ್ ಐತೆ ಅಂತ ಅವಳಿಗೆ ಹೇಳ್ಬಿಡೋದು. ಅವಾಗ ಅವಳು ಇಷ್ಟೊಂದು ಚಿಕ್ಕ ವಿಷಯಕ್ಕೆ ತಲೆ ಕೆಡ್ಕೊಂಡು ನೀವು ಇಲ್ಲೇ ಕೂತ್ಕೊಂಡ್ಬಿಟ್ರ, ಅಯ್ಯಯ್ಯೋ ಅಂತ ಒಪ್ಕೊಂಡು ನನ್ನ ಅಪ್ಕೊಂಡ್ಬಿಡ್ತಾಳೆ. ಇದೇ ಬೆಸ್ಟು. ಅಕಸ್ಮಾತ್ ಇದೇನಾದ್ರೂ ಉಲ್ಟಾ ಗಿಲ್ಟಾ ಆಗ್ಬಿಡ್ತು ಅಂದ್ರೆ ಪರ್ಪರ್ಕೆ ಹಾಗೆ ಹೊಡೆದಾಕ್ಬಿಡ್ತಾಳೆಲ್ಲ, ಏನ್ ಮಾಡೋದು? ರವಿ ಮಮ್ಮ, ಇದ್ಯಾವುದು ಬೇಡ. ನಮ್ಮ ಕ್ರೇಜಿ ಸ್ಟಾರು ರವಿಚಂದ್ರನ್ ಪಿಕ್ಚರ್ನಾಗ ನೋಡ್ದಂಗೆ ಸಿನಿಮಾ ಸ್ಟೈಲ್ನಾಗೆ ಇದನ್ನ ವರ್ಕೌಟ್ ಮಾಡ್ತೀನಿ. ಮನೆದೇ ಅವ್ರ ಪಿಕ್ಚರ್ನಾಗೆ ರವಿಚಂದ್ರನು ಹೆಂಡ್ತಿನ ಹೆಂಗ್ ಪುಸ್ಲಾಯಿಸ್ತಾನೆ ಹಂಗ್ ಪುಸ್ಲಾಯಿಸ್ಬಿಡ್ತೀನಿ. ಇದು ಬೇಡ ಅನ್ಸುತ್ತೆ.